ಅಯ್ಯೋ 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 ಅಯ್ಯೋ, ಇದೇನ್ ಮನೆ ಅನ್ಕೊಂಡಿದ್ಯಾ? ಕಸದ ತೊಟ್ಟಿ ಅನ್ಕೊಂಡಿದ್ಯಾ ಏನೋ ನೀನು? ಅಯ್ಯಯ್ಯಪ್ಪ, ನನ್ನ ಕೈಲಂತೂ ಆಗಲ್ಲಪ್ಪ. ಈ ಕಡೆ ಹೊರಗಡೆ ದುಡ್ದು, ಈ ಕಡೆ ಮನೆಯಲ್ಲೂ ದುಡ್ದು, ನನ್ನ ಕೈಲಂತೂ ಆಗಲ್ಲ. ಫಸ್ಟ್ ನಿನ್ನ ಯಾವ್ದಾದ್ರು ಒಳ್ಳೆ ಹಾಸ್ಟೆಲ್ಗೆ ಸೇರಿಸಿ, ಎಷ್ಟಾರು ಖರ್ಚಾಗ್ಲಿ, ಮೊದಲು ಮನೆಯಿಂದ ನಿನ್ನ ಹೊರಗಡೆ ಸಾಗಿಸ್ಬೇಕು. ಆಗ್ಲೇ ನನಗೆ ನೆಮ್ಮದಿ. ಯಪ್ಪ, ನನ್ನ ಕೈಲಾಗಲ್ಲ. ಫಸ್ಟ್ ನಿನ್ನ ಅಪ್ಪನಿಗೆ ಫೋನ್ ಮಾಡ್ತೀನಿ. ಸಾರಿ ಮಮ್ಮಿ, ಇನ್ನೊಂದ್ಸತಿ ಮಾಡಲ್ಲ. ನಾ ಹಾಸ್ಟ್ಲಿಗೆ ಸೇರಲ್ಲ, ನಾ ಮನೇಲೆ ಇದ್ಕೊ ಓದ್ತೀನಿ. ಪ್ಲೀಸ್ ನಾನು ಹಾಸ್ಟ್ಲಿಗೆ ಸೇರಿಸ್ಬೇಡ ಆಯ್ತಾ? ನೀನಲ್ಲ, ನಾನು ಆಲ್ರೆಡಿ ಫಿಕ್ಸ್ ಆಗಿದ್ದೀನಿ. ಜೂನ್ ಕಾಟ ಅಂತೂ ತಡೆಯೋಕ್ಕಾಗ್ತಾ ಇಲ್ಲ. ಬರೀ ಮನೇಲಲ್ಲ, ಹೊರಗಡೆನೂ ಎಲ್ಲ ಕಂಪ್ಲೇಂಟ್ ಇವನ ಮೇಲೆ. ಆಗಲ್ಲ, ನಾನು ಆಲ್ರೆಡಿ ಫಿಕ್ಸ್ ಆಗಿದ್ದೀನಿ. ನಿನ್ನೇನಾದ್ರು ಅನ್ಕೊಂತಾಳೆ ಅಂತ ಸುಮ್ಮನೆ ಇದ್ದೆ. ನನ್ನ ಫ್ರೆಂಡ್ ಹತ್ರ ಮಾತಾಡಿದ್ದೀನಿ, ಒಂದು ಒಳ್ಳೆ ಹಾಸ್ಟೆಲ್ ಐತೆ, ಮೊದಲು ನಾಳಿದ್ದೆ ಕರ್ಕೊಂಡೋಗಿ ಹಾಸ್ಟೆಲ್ಗೆ ಸೇರಿಸ್ಬೇಕು. ಆಗಲ್ಲ, ಆರಾಮಾಗಿರ್ಬೇಕು. ಹಾಸ್ಟೆಲ್ಗೆ ಸೇರಿಸ್ಬಿಟ್ಟು ನನ್ನ ಫಸ್ಟ್. ಯಾಕಿಬ್ರು ಸಪ್ಪ ಕೂತಿದ್ದೀರಾ? ನಿಮ್ಮನ್ನೇ ಕೇಳ್ತಾ ಇರೋದು. ಏನಂತ ಹೇಳೋದಪ್ಪ, ನಿನ್ನ ಹೆಂಡತಿ ಎಂತೆಂತ ಮಾತಂತೊಳಗೆ ಗೊತ್ತೇನೋ? ಮತ್ತೆ ಶುರು ಆಯ್ತಾ ನಿಮ್ದು? ಆಫೀಸ್ಗೆ ಹೋದ್ರೆ ಆಫೀಸಲ್ಲಿ ನೆಮ್ಮದಿಲ್ಲ, ಮನೆಗೆ ಬಂದ್ರೆ ಮನೇಲಿ ನೆಮ್ಮದಿಲ್ಲ. ನಿಮ್ಮಿಬ್ರು ಕಾಟ ಅಂತೂ ನನ್ನ ಕೈ ತಡ್ಕೊಳಕ್ ಆಗ್ತಾ ಇಲ್ಲ. ನಾಳೆ ಫಸ್ಟ್ ಯಾವುದೇ ಕೆಲಸ ಇರಲಿ, ನಿಮ್ಮನ್ನ ಕರ್ಕೊಂಡು ಹೋಗಿ ಒಂದ್ ಒಳ್ಳೆ ವೃದ್ಧಾಶ್ರಮ ಸೇರ್ಸೋದು ನಂಗೆ ನೆಮ್ಮದಿಲ್ಲ. ಎಷ್ಟು ಲಕ್ಷ ಖರ್ಚಾದ್ರೂ ಪರವಾಗಿಲ್ಲ, ಫಸ್ಟ್ ನಿಮ್ಮನ್ನ ಕರ್ಕೊಂಡು ಹೋಗಲ್ ಬಿಡ್ಬೇಕು. ನಾನು ನನ್ನ ಕೈ ನಿಮ್ಮನ್ನ ಕಾಟ ತಡ್ಕೊಳಕ್ ಆಗ್ತಾ ಇಲ್ಲ. ವೃದ್ಧಾಶ್ರಮಕ್ಕೆ ಸೇರಿಸ್ತೀಯ ನಮ್ಮಿಬ್ಬರನ್ನೂ? ಅಮ್ಮ ಅಪ್ಪ, ನಾನು ಹೇಳಿದ ಅರ್ಥ ಆಗೈತಲ್ವಾ? ಬನ್ನಿ ಹೋಗೋಣ. ನಮ್ಮ ಮನೇಲಿ ನಮ್ಗಿಷ್ಟೇ ಋಣ ಅನ್ಸುತ್ತೆ. ಬನ್ನಿ ಹೋಗೋಣ. ಅದ್ಯಾವ ವ್ಯಾಮೋಹದ ಜೀವನ ನಮ್ಮನ್ನ ಎತ್ತ ಸಾಗಿಸುತ್ತಿದೆ. ಬಾಲ್ಯದಲ್ಲಿ ಸ್ವಚ್ಛಂದವಾಗಿ ತಮ್ಮ ಮನೆಯಲ್ಲಿಯೇ ಮಕ್ಕಳು ಆಡಿ ಬೆಳೆಯಬೇಕು. ಅದೇ ವಯಸ್ಸಾದ ಮೇಲೆ ಹಿರಿಯರು ಕೂಡ ತಮ್ಮ ಮನೆಗಳಲ್ಲಿಯೇ ತಮ್ಮ ಕೊನೆಯ ಕಾಲವನ್ನು ಕಳೆಯಬೇಕು. ಇದೇ ಸತ್ಯ. ಆದರಿಂದು ಅದ್ಯಾವ ಪುರುಷಾರ್ಥಕ್ಕಾಗಿ ನಾವೆಲ್ಲ ಎತ್ತ ಸಾಗುತ್ತಿದ್ದೀವಿ ಅನ್ನೋ ಆತ್ಮವಿಮರ್ಶೆ ಪ್ರತಿಯೊಬ್ಬರ ಕಣ್ಮುಂದಿದೆ. ಏನಾಗುವುದೋ ಮುಂದೆ ಕಾದು ನೋಡುವುದೊಂದೇ ನಮಗುಳಿದಿರುವ ದಾರಿ.